ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗದಲ್ಲಿ ರಾಜ್ಯ ದೈವಜ್ಞ ಬ್ರಾಹ್ಮಣರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಕನ್ನಡ ದೈವಜ್ಞ ಬ್ರಾಹ್ಮಣರ ಸಂಘದ ಜಿಲ್ಲಾಧ್ಯಕ್ಷ ಎನ್ ಕೃಷ್ಣಮೂರ್ತಿ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎನ್ ಕೃಷ್ಣಮೂರ್ತಿ, ನವೆಂಬರ್ 23ರಂದು ಭಾನುವಾರ ಶಿವಮೊಗ್ಗ ನಗರದ ವಾಜಪೇಯಿ ಬಡಾವಣೆಯಲ್ಲಿರುವ ಸಂಘದ ನಿವೇಶನದಲ್ಲಿ 20ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಮಹಾಸಭೆ, ದಾನಿಗಳಿಗೆ, ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಮಾಜದ ಬಾಂಧವರು ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನೆರವೇರಿಸಲಿದ್ದು, ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ಉಪಸ್ಥಿತಿಯಲ್ಲಿ ಇದ್ದಾರೆ ಎಂದು ಜಿಲ್ಲಾಧ್ಯಕ್ಷ ಎನ್ ಕೃಷ್ಣಮೂರ್ತಿ ಮಾಹಿತಿ ನೀಡಿದರು. ದೈವಜ್ಞ ಬ್ರಾಹ್ಮಣ ಸಂಘದ ವತಿಯಿಂದ ಈ ಒಂದು ಪ್ರೆಸ್ ಮೀಟನ್ನು ಕರ್ಕೊಂಡಿದ್ದೇವೆ. ಈ ಒಂದು ರಾಜ್ಯ ಕನ್ನಡ ದೈವಜ್ಞ ಬ್ರಾಹ್ಮಣ ಸಂಘಕ್ಕಿದು 20 ವರ್ಷ ಪೂರ್ಣಗೊಳ್ತಾ ಇದೆ. ಅದರ ಅಂಗವಾಗಿ ಇದೇ ನವೆಂಬರ್ 23ನೇ ತಾರೀಕು ಭಾನುವಾರ ನಮ್ಮ ನಿವೇಶನದಲ್ಲಿ ವಾಜಪೇಯಿ ಲೇಔಟ್ನಲ್ಲಿ ಬರುತ್ತೆ, ಅಲ್ಲಿ ವಾರ್ಷಿಕ ಮಹಾಸಭೆ, ಅದಕ್ಕೆ ಪೂರ್ವಭಾವಿಯಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಹಾಗೆಯೇ SSLC ಮತ್ತು PUC ಸೆಕೆಂಡ್ ಇಯರ್ನಲ್ಲಿ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ, ನೆನಪಿನ ಕಾಣಿಕೆ ನೀಡಲಾಗುತ್ತೆ. ಇದು ನಿರಂತರವಾಗಿ 20ನೇ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಕಟ್ಟಡ ಸಹಾಯಾರ್ಥ ದಾನಿಗಳಿಗೆ ಸನ್ಮಾನ ಇದೆ. ಜೊತೆಗೆ ನಮ್ಮ ಸಮಾಜದಲ್ಲಿ ಸಾಧಕರು ಅಂಥೇಳಿ ಈ ಬಾರಿ ಇಬ್ಬರು ವೈದ್ಯರನ್ನ ಗುರುತಿಸಿದ್ದೇವೆ. ಒಬ್ಬರು ಡಾಕ್ಟರ್ ಶ್ರೀನಾಥ್ ಅಂತೇಳಿ ಶಿರಾಳಕೊಪ್ಪದಲ್ಲಿ ಶ್ರೀಧರ್ ನರ್ಸಿಂಗ್ ಹೋಮ್ ನಡೆಸ್ತಿದ್ದಾರೆ. ಜೊತೆಗೆ ಸುಮಾರು 800 ಮಕ್ಕಳಿರ್ತಕ್ಕಂಥ ಒಂದು ಉತ್ತಮ ಗುಣಮಟ್ಟದ CBSE ಸಿಲೆಬಸ್ನ ಸ್ಕೂಲನ್ನು ಕೂಡ ನಡೆಸ್ತಿದ್ದಾರೆ ಅವರು. ಜೊತೆಗೆ ಇನ್ನೊಬ್ಬರು ಡಾಕ್ಟರ್ ವಾಸುದೇವ್ ಅಂಥೇಳಿ ಇತ್ತೀಚೆಗೆ ನಿವೃತ್ತರಾದಂಥವರು, ಸಾಗರದಲ್ಲಿ ಆರ್ಥೋಪೆಡಿಕ್ ಡಾಕ್ಟ್ರು, ಅವರಿಬ್ಬರಿಗೆ ಸನ್ಮಾನ ಇಟ್ಕೊಂಡಿದ್ದೇವೆ. ನಮ್ಮದೊಂದು ಕ್ಯಾಟಗರಿ 2A ಬರ್ತಕ್ಕಂಥ ಹಿಂದುಳಿದ ವರ್ಗದ ಒಂದು ಉಪಜಾತಿ ದೈವಜ್ಞ ಬ್ರಾಹ್ಮಣ ಅನ್ನೋದು ನಮ್ಮ ಜಾತಿ ಹೆಸರು. ಅದರಲ್ಲಿ ಭಾಷೆ ಆಧಾರದ ಮೇಲೆ ಶಿವಮೊಗ್ಗ ಬೆಲ್ಟಲ್ಲಿ ಕನ್ನಡ ಕೊಂಕಣಿ ಅಂತ 2 ವರ್ಗಗಳಾಗಿ ನಡ್ಕೊಂಡು ಬರ್ತಾಯಿದೆ. ಆದರೂ ಸಹೋದರ ಭಾವದಿಂದ ನಾವು 2 ವಿಂಗಡಣೆ ಆದಂಥ ಗುಂಪುಗಳು ಕೂಡ ನಡ್ಕೊಂಡು ಬರ್ತಾಯಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವರು ಆಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪ ಅವ್ರನ್ನ ಇನ್ವೈಟ್ ಮಾಡಿದ್ದೇವೆ. ಹಾಗೆಯೇ ನಮ್ಮ ನೆಚ್ಚಿನ ಶಾಸಕರಾದಂತಹ ಚನ್ನಬಸಪ್ಪ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಇದೇ ಪ್ರಪ್ರಥಮ ಬಾರಿಗೆ ಇಬ್ಬರು ಕೂಡ MLC ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೇವೆ, ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ DS ಅರುಣ್ ಅವ್ರನ್ನೂ ಕೂಡ. ಎಲ್ಲರೂ ಕೂಡ ಆ ದಿನ 23ನೇ ತಾರೀಕು ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಪ್ರೆಸ್ ಮೀಟನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು 2 ಉದ್ದೇಶ. ಒಂದು, ನಿಮ್ಮ ಬಾಂಧವ್ಯ ಹೀಗೆ ಉಳಿಬೇಕು ಅನ್ನೋದೊಂದು. ಇನ್ನೊಂದು, ನಿಮ್ಮ ಮೂಲಕವೇ ಈ ಒಂದು ದೈವಜ್ಞ ಬ್ರಾಹ್ಮಣರಲ್ಲಿ ಕನ್ನಡ ಮಾತಾಡ್ತಕ್ಕಂಥವ್ರು ಈ ಶಿವಮೊಗ್ಗ ಬೆಲ್ಟಲ್ಲಿ ಒಂದಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಪ್ರಚುರಪಡಿಸಿರೋದೇ ತಾವುಗಳು. ಹಾಗಾಗಿ ತಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ. ಸುಮಾರು ಹೋಸರ್ನು ಕೂಡ ನಮ್ಮ ಕಾರಂತರ ಪ್ರಶ್ನೆ ಕೇಳಿದರು, ನೀವು 7 ಕೋಟಿ ರೂಪಾಯಿದು ಸಮುದಾಯ ಭವನ ಮಾಡಲಿಕ್ಕೆ ಹೊರಟಿದ್ದೀರಿ, ಸರ್ಕಾರ ಹ್ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇದೆ ದುಡ್ಡು ಅಂತ. ಅವ್ರು ಹೇಳಿದ 100% ಸತ್ಯ ಇದೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಸಮಾಜದಲ್ಲೇ ಸ್ವಲ್ಪ ಆರ್ಥಿಕವಾಗಿ ಉತ್ತಮ ಸ್ಥಿತಿನಲ್ಲಿರ್ತಕ್ಕಂಥವ್ರ ಹತ್ರ ಹೆಚ್ಚಿನ ಧನ ಸಹಾಯವನ್ನು ಕೋರ್ತಾ ಇದ್ದೇವೆ. ಕನಿಷ್ಠ ಪಕ್ಷ ಒಂದು 3 ಕೋಟಿನಾರು ಹಾಕಿ ಜೋಡಿಸ್ಕೊಂಡು ಉಳಿದದ್ದು ವ್ಯತ್ಯಾಸ ಮೊತ್ತಕ್ಕೆ ಸರ್ಕಾರದ ಮುಂದೆ ಒಂದು ಬೇಡಿಕೆ ಇಡೋಣ ಅಂತಕ್ಕಂಥದ್ದು ನಮ್ಮ ಸದ್ಯದ ಪರಿಸ್ಥಿತಿಯಾಗಿದೆ. ಒಂದಷ್ಟು ಆಶಾದಾಯಕವಾಗಿ ನಮ್ಮ ಸಮಾಜ ಬಾಂಧವರು ಸ್ಪಂದಿಸ್ತಿದ್ದಾರೆ ಕೂಡ. ಅದರಲ್ಲಿ ಮೊದಲ ಹೆಜ್ಜೆಯಾಗಿ ಈ ಸಾರಿ ಚಾಣಕ್ಯ ಯೂನಿವರ್ಸಿಟಿಯ ಫೌಂಡರ್ ಪ್ರೆಸಿಡೆಂಟ್ ನಮ್ಮವರೇ ಅವರು, ಶ್ರೀಯುತ MP ಕುಮಾರ್ ಅಂಥೇಳಿ, ಅವರು ಈಗ 15,70,000 ಹಣವನ್ನು ನಮ್ಮ ಈ ಒಂದು ಕಟ್ಟಡ ಸಹಾಯಾರ್ಥ ನೀಡಿದ್ದಾರೆ. ಸಾಕಷ್ಟು ಜನ ಶ್ರೀಮಂತರು ಎಲ್ಲ ಜಾತಿಗಳಲ್ಲೂ ಇದ್ದಾರೆ, ಅವರ ಶ್ರಮದ ಪ್ರತಿಫಲವಾಗಿ ಬೆಳೆದು ನಿಂತಿದ್ದಾರೆ. ಮನಸ್ಸು ಮಾಡಬೇಕಾಗಿದೆ ಅಷ್ಟೇ. ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ಎಂಥ ಒಂದು ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ಒಂದು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ತಿದ್ದೇವೆ. ಕೈ ಜೋಡಿಸಿ ಈ ಸಂಘಟನೆಯನ್ನು ಬೆಳೆಸೋಣ ಅನ್ನೋದು ನಮ್ಮ ಆಶಯ ಆಗಿದೆ. ಜೊತೆಗೆ ಈ ಒಂದು
ಜನಗಣತಿನಲ್ಲೂ ಕೂಡ ಒಂದು ಸಣ್ಣ ವ್ಯತ್ಯಯ ಆಯಿತು, ತಾವೆಲ್ಲ ಗಮನಿಸಿದ್ರಿ ಕಾಣಿಸುತ್ತೆ. ದೈವಜ್ಞ ಬ್ರಾಹ್ಮಣರ ರಾಜ್ಯದಲ್ಲಿರ್ತಕ್ಕಂಥವ್ರ ಸಂಖ್ಯೆ 80,155 ಅಂತ ಒಂದು ತಪ್ಪು ಲೆಕ್ಕ ಕೊಡಲಾಗಿತ್ತು ಸರ್ಕಾರದಿಂದ. ಆದರೆ ಅದು ಹಾಗಾಗಿಲ್ಲ. 4 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಈ ಕರ್ನಾಟಕ ರಾಜ್ಯದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದವ್ರದ್ದಿದೆ. ಅದಕ್ಕೆ ಸಂಬಂಧಪಟ್ಟಾಗ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟವರಿಗೆಲ್ಲ ಮನವಿನೂ ಕೂಡ ಸಲ್ಲಿಸಿದ್ದೀವಿ. ಅದಕ್ಕೆ ಅನುಗುಣವಾಗಿ ಕೆಟಗರಿನಲ್ಲೂ ಕೂಡ ಒಂದಷ್ಟು ಬದಲಾವಣೆಯಾಗಿ ವಿದ್ಯಾರ್ಥಿಗಳಿಗೆ ಆ ಪೋರ್ಟಲ್ಲೂ ಕೂಡ ಸ್ವಲ್ಪ ವ್ಯತ್ಯಯ ಆಗಿತ್ತು. ಅದು ಕೂಡ ನಂತರ ಸರ್ಕಾರ ಸರಿಪಡಿಸಿದೆ. ಹಾಗಾಗಿ ಸರ್ಕಾರಕ್ಕೆ ಅಲ್ಲಿ ಧನ್ಯವಾದಗಳನ್ನು ಕೂಡ ತಿಳಿಸ್ಲಿಕ್ಕೆ ಬಯಸ್ತೇವೆ. ಈ ಒಂದು ಸಂಘಟನೆ 20ನೇ ವರ್ಷಕ್ಕೆ ಕಾಲಿರಿಸೋ ಹೊತ್ತಿಗೆ ಭಾಳ ಆಶಾದಾಯಕವಾದ ಬೆಳವಣಿಗೆ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗಿದೆಯಪ್ಪ ಅಂದರೆ 2013ರಲ್ಲಿ ಒಂದು CA ನಿವೇಶನವನ್ನು 35 ಲಕ್ಷ ರೂಗಳನ್ನು ಪಾವತಿಸಿ ತೊಗೊಂಡಿದ್ದೇವೆ. ಅದಕ್ಕೂ ಕೂಡ ಎಲ್ಲ ಸಮಾಜ ಬಾಂಧವರೇ ಕೊಟ್ಟಿರ್ತಕ್ಕಂಥ ಹಣ. ನಂತರ 12 ಲಕ್ಷ ಖರ್ಚು ಮಾಡಿ PF ಆಫೀಸ್ ಪಕ್ಕದಲ್ಲೇ ಬರುತ್ತೆ ನಮ್ಮ ಜಾಗ, ಒಂದು ಕಾರ್ಯಾಲಯ ಕಟ್ಟಿದ್ದೇವೆ. ಜೊತೆಗೆ ಎಲ್ಲ ದಾನಿಗಳ ಒಂದು ಸಹಕಾರದಿಂದ ಒಂದು ಕಡೆಗೆ ಒಂದು 25 ಲಕ್ಷ, ಇನ್ನೊಂದು ಕಡೆಗೆ ಒಂದು 3 ಲಕ್ಷವನ್ನು ಫಿಕ್ಸೆಡ್ ಡಿಪಾಸಿಟ್ ಹಾಕಿದ್ದೇವೆ. ನಾನು ಅಂದ್ಕೊಂಡಿದ್ದೇನೆ ನಮ್ಮದೊಂದು ಅಪರೂಪದ ಸಂಘ ಏನೋ ಸೇವಾ ಸಂಘ ಅಂತ. ಯಾಕೆ ಅಂತ ಹೇಳಿದರೆ ನಾವು ಅರ್ಧ ಟೀಗೂ ಕೂಡ ಸಂಘದ ದುಡ್ಡನ್ನು ಬಳಸಲ್ಲ. ನಾವು ಬೇಸಿಕಲಿ ನಾನೀಗ ಒಬ್ಬ ರಿಟೈರ್ಡ್ ಲೆಕ್ಚರರ್ DVS ಸಂಸ್ಥೆಯಲ್ಲಿ. ಅವರು ಖಜಾಂಚಿಗಳು ಕ್ಲಾಸ್ 1 ಕಾಂಟ್ರಾಕ್ಟ್ರು. ಅವರು AWI KPTCಯಲ್ಲಿ ವರ್ಕ್ ಮಾಡ್ತಾರೆ. ಹಾಗೆಯೇ ಮಾರುತಿಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದು ಮೊನ್ನೆ ನಿವೃತ್ತರಾಗಿದ್ದಾರೆ. ಅವರು RTOದಲ್ಲಿ ವರ್ಕ್ ಮಾಡ್ತಾರೆ, ರಂಗನಾಥ್ ಅಂತೇಳಿ. ಇರೋ 15 ಜನರಲ್ಲೂ ಕೂಡ ಆ ಥರ ಒಂದು ಸೇವಾ ಮನೋಭಾವ ಇರೋದ್ರಿಂದಾಗಿ ನಾವೇನೂ ಖರ್ಚು ಮಾಡ್ದೇನೆ ಹೊರ ಊರುಗಳಿಗೆ ಹೋದರೂ ಕೂಡ ನಮ್ಮದೇ ವಾಹನಗಳು, ನಮ್ಮದೇ ಇಂಧನ, ಯಾರಿಗೂ ಸಮಾಜಕ್ಕೆ ಹೊರೆ ಆಗಬಾರ್ದು. ಸೇವಾ ಸಂಘ ಅಂದಮೇಲೆ ಸೇವೆಯ ಪ್ರತಿಫಲ ಸೇವೆ ಅನ್ನೋದು ನಮ್ಮ ಒಂದು ಗುರಿಯಾಗಿದೆ. ಅದಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಜನರಿಗೆ ನಂಬಿಕೆ ಕೂಡ ಬಂದಿದೆ. ತಮ್ಮ ಮೂಲಕ ಇನ್ನೊಂದಿಷ್ಟು ನಮ್ಮ ಸಂಘದ ಬಗ್ಗೆ ಭರವಸೆ ಮಾತುಗಳು ಬಂದರೆ ಈ ಸಂಘ ಮುಂದೆ ಬೆಳೆಯುತ್ತೆ. ಆಶಾದಾಯಕವಾಗಿ ಮುಂದಿನ ಪೀಳಿಗೆಗೆ ನಾವು ಒಂದು ನಾಂದಿಯನ್ನು ಹಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥಕ್ಕಂಥ ಭಾವನೆ. ಜೊತೆಗೆ ಇತ್ತೀಚೆಗೆ ಹೊರ ಜಿಲ್ಲೆಗಳಲ್ಲಿ ನೆಲೆಸ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಿಗೆ ಆಗಿರೋದ್ರಿಂದ ಮೂಲತಃ ಶಿವಮೊಗ್ಗದಲ್ಲೇ ಹುಟ್ಟು ಬೆಳೆದಂಥವರು ಹೊರಗಡೆ ಜಿಲ್ಲೆಗಳಲ್ಲಿ ಭಾಳ ಪಾಪ್ಯುಲರ್ ಇದ್ದಾರೆ. ಅವರೆಲ್ಲರನ್ನು ಸಂಘಟಿಸಿ ನಮ್ಮ ಸಮಾಜದ ಒಂದು ಸಂಘಟನೆಯನ್ನು ಬೆಳೆಸೋದು ನಮ್ಮ ಧ್ಯೇಯಗಳಲ್ಲಿ ಒಂದಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಇತ್ತೀಚೆಗೆ ನಾವು ಹೊರ ಜಿಲ್ಲೆಯವ್ರನ್ನೂ ಕೂಡ ಈ ಕಾರ್ಯಕಾರಿ ಸಮಿತಿನಲ್ಲಿ ಸೇರಿಸ್ಕೊಂಡಿದ್ದೇವೆ. ಆ ಉದ್ದೇಶಕ್ಕೆ ಇವತ್ತು ಕೇವಲ ಒಂದು 5-6 ಜನ ಮಾತ್ರ ನಾವಿದ್ದೇವೆ. 5 ಜನ ಹೊರಗಡೆ ಜಿಲ್ಲೆಯವರಿದ್ದಾರೆ. ಅವರಿಗೆ ಕಾರಣಾಂತರದಿಂದ ಈ ದಿವಸ ಪ್ರೆಸ್ ಮೀಟಿಗೆ ಬರಲಿಕ್ಕಾಗಿಲ್ಲ. ಆದರೆ ಅವರೆಲ್ಲರ ಸಹಕಾರ ಇರೋದರಿಂದ ನಮ್ಮ ಸಂಘಟನೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಇಷ್ಟು ಹೇಳ್ತಾ 23/11/2025 ಕಾರ್ಯಕ್ರಮಕ್ಕೆ ತಮ್ಮ ಪತ್ರಿಕೆಗಳು ಅಥವಾ ಮಾಧ್ಯಮದ ಮೂಲಕ ದಯಮಾಡಿ ಪ್ರಚಾರವನ್ನು ನೀಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತೇನೆ. ಸರ್, ಬೆಳಗ್ಗೆಯಿಂದ ಸಂಜೆವರೆಗೆ ಇರುತ್ತೆ. 8:30ಯಿಂದ 10:00 ಪೂಜಾ ಕಾರ್ಯಕ್ರಮ, ಸತ್ಯನಾರಾಯಣ ಪೂಜೆ ಮತ್ತು ಹೈಗಿರಿವ, ನಮ್ಮ ಕುಲದೇವರ ಹೈಗಿರಿವ ಪೂಜೆ ಇದೆ. 10:30ಯಿಂದ ವೇದಿಕೆ ಕಾರ್ಯಕ್ರಮ. ಈ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಮಾಜ ಬಾಂಧವರಾದಂಥ ಮಾಜಿ ಶಾಸಕರು ಆದಂತಹ ಕಾರವಾರದ ಗಂಗಾಧರ ಭಟ್ ಅವರು ನೆರವೇರಿಸಲಿದ್ದಾರೆ. ನಂತರ ಆತಿಥ್ಯದಲ್ಲಿ ಈಗ ತಾನೇ ನಾನು ಹೇಳಿದಾಗೆ ಶ್ರೀಯುತ ಮಧು ಬಂಗಾರಪ್ಪನವರು, ಚನ್ನಬಸಪ್ಪನವರು, ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ DS ಅರುಣ್ರವರು ಭಾಗವಹಿಸಲಿದ್ದಾರೆ ಸರ್.